ಜ್ಞಾತವಾಸ ಸಹಿತ ವಿರಾಟ ನಗರದ ವಿರಾಟಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಮುಂದೇನು ಮಾಡುವುದು? ಪರಮಾತ್ಮ, ಅಜಾತ ಶತ್ರುವಾದ ನೀನು ಮಾಡುವುದು ಇನ್ನೇನಿದೆ? ನಿಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಹೇಳುವುದಷ್ಟೇ. ಸಂಜಯ, ನಿನಗೆ ಶುಭವಾಗಲಿ. ಸಂಜಯ, ಹಸ್ತಿನಾವತಿಯಲ್ಲಿ ಶ್ರೇಷ್ಠ ಇತರಾದಿಯಾಗಿ ಬಂಧುಗಳ ಸಮೇತ ಎಲ್ಲರೂ ಸೌಖ್ಯವೇ ಸಂಜಯ? ಸುಖ ಶಾಂತಿ ಇಲ್ಲದೆ ಹಸ್ತಿನಾವತಿಯ ಯಾವ ಶುಭಕ್ಷೇಮವನ್ನು ಹೇಳದೆ ಧರ್ಮಪುತ್ರ. ಪೂರ್ವ ಪಶ್ಚಿಮ ವರದಕ್ಕೆ ಸಿಕ್ಕಿದ ಮರುವೆಯುವಂತಾಗಿದೆ ಪುರಾಣದ ಬಾಳು. ಭೀಷ್ಮ ದ್ರೋಣಾಧಿಕಾರಿಯಾಗಿ ಧೃತರಾಷ್ಟ್ರನಿಗೆ ಎಷ್ಟು ಸಮಾಧಾನ ಹೇಳಿದರೂ ಕೇಳದ ದೂರದ ಕೌರವರು ಹೆಜ್ಜೆಗೂ ಯುದ್ಧವನ್ನೇ ಸಿದ್ಧ ಮಾಡುತ್ತಿರುವರು. ಅದಕ್ಕಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಂಡು ಬರಬೇಕೆಂದು ಪ್ರಭುಗಳು ನನ್ನ ನಿಲ್ಲಿಗೆ ಕಳಿಸಿರುವರು. ಸಂಜಯ, ಆ ಕಮಲವೇಶ್ವರನು ಹಿತವನ್ನು ಸಿದ್ಧವನ್ನು ಮಾಡುವುದಕ್ಕೆ ಮೊದಲು ಗೋಹರಣದ ಸನ್ನಿವೇಶವನ್ನು ಗಂಧರ್ವನ ಸಂದರ್ಭವನ್ನು ನೆನಪು ಮಾಡಿಕೋ ಎಂದು ಹೇಳಿತು. ಓ ದಿನ ಸಭೆಯಲ್ಲಿ ಮಾಡಿದ ಭೀಮಾರ್ಜುನರ ಪಂಥವು ಇನ್ನೂ ಮರೆತಿಲ್ಲವೆಂದು ಹೇಳಿದ್ರು ಸಂಜಯ. ಸಂಜಯ, ನಾನಂತೂ ಹಿಂದೆ ಹಿಂದೆ ಆಗಿರುವ ದುರಂತಗಳೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಇಂದ್ರಪ್ರಸ್ಥಪುರದಲ್ಲಿರಲು ಸಿದ್ಧರಾಗಿದ್ದೇವೆ. ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ ಎಂದು ಹೇಳಿಬಿಡಿ ಸಂಜಯ. ಯಾದವದೀಶ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ಸಂಜಯ, ಪಾಂಡವರೀಗ ಯುದ್ಧಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಹೀಗಡರಲ್ಲಿ ಆ ದುರ್ಯೋಧನನು ಯಾವುದನ್ನು ಬೇಕಾದರೂ ನಿರ್ಧರಿಸಲಿ ಸಂಜಯ. ಮುತ್ತೈದೆ ಮುಡಿಬಿಚ್ಚಿಸಿ ಮಾನದೊಬ್ಬರವನ್ನು ಕಿತ್ತಸದು ತಮ್ಮ ಸರ್ವನಾಶವನ್ನು ತಾವೇ ತೆಗೆದುಕೊಂಡಿದ್ದಾರೆ. ದುರುಳರ ನರಕ ಯಾತನೆಯನ್ನು ಸಹಿಸಲಾರದೆ ಕೃಷ್ಣ ಕೆಟ್ಟರು ಕಾಪಾಡುವೆಂದ ಕರೆದ ನೋವಿನ ಕರಗು ಕರಗದೆ ನನ್ನ ಹೃದಯ ನೆಲೆಗೊಂಡಿದೆ ಸಂಜಯ. ಆದರೆ ಕುರು ಪಾಂಡವರಲ್ಲಿ ಧರ್ಮ 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 ಯಾರ ಕಡೆಗಿದೆಯೋ ನಾನು ಅವರ ಪಕ್ಷವನ್ನು ಉಳಿಸುತ್ತೇನೆ ಎಂದು ನಿಮ್ಮವರಿಗೆಲ್ಲ ತಿಳಿಸಿಬಿಡು ಸಂಜಯ. ಮಧುಸೂದನ, ಸೋದರ ವಧೆಯನ್ನು ತಪ್ಪಿಸಲು ತಾವೊಂದು ಸರ ಹಸ್ತಿನಾವತಿಗೆ ಬಂದು ರಾಯವರ ಮಾಡುವುದಾಗಿದ್ದಲ್ಲವೇ? ಹಾಗಲಿ ಪ್ರಯತ್ನಿಸಿ ನೋಡೋಣ ಸಂಜಯ. ಧರ್ಮಪುತ್ರ ವಾಸುದೇವ, ನಾನಿನ್ನು ಹೋಗಿ ಬರುವೆನು. ನನಗೆ ಆಶೀರ್ವಾದಿಸಿ. ಹೋಗಿ ಬಾ ಸಂಜಯ, ನಿನಗೆ ಮಂಗಳವಾಗಲಿ.
ನಿಮ್ಮ ನಿಜವಾದ ಅಭಿಪ್ರಾಯವನ್ನು ತಿಳಿಸಿದರೆ ಮುಂದಿನ ಕಾಲಕ್ಕೆ ಅನುಕೂಲವಾಗುವುದು. ಪರಮಾತ್ಮ ಕೇವಲ ನೆಲದಾಸೆಗಾಗಿ ಕುರು ಪಾಂಡವರು ಓಡಾಡಿ ಬಂದರೆಂಬ ಅಪಕೀರ್ತಿ ನಮಗೆ ಬರತಕ್ಕದ್ದು. ಒಬ್ಬ ಕೌರವನನ್ನು ಕೊಂದಿಗೋಸ್ಕರ ಇಡೀ ಹಸ್ತಿನಾವತಿಯ ಪ್ರಜೆಗಳಂದರು ರಕ್ತರ ಕೆಡವಿನಲ್ಲಿ ಮುಳುಗಿಸುವುದು ಯಾವ ಧರ್ಮ? ನಮ್ಮವರಿಗೆ ನಮ್ಮ ರಾಜ್ಯವನ್ನು ಕುಡಿದಿದ್ದರೂ ಹೋಗಲಿ, ನಮ್ಮ ಇವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ ದೇವ. ನೀನು ಬಯಸುವ 5 ಗ್ರಾಮಗಳು ಯಾವ ಧರ್ಮದಂಗನ? ಇಂದ್ರಪ್ರಸ್ಥ, ಋತಪ್ರಸ್ಥ, ಜಯಂತಿ, ವಾರಣಾಸಿ, ವಾಸಂತಿ ಈ ಗ್ರಾಮಗಳನ್ನು ಕೊಟ್ಟರೆ ಸಾಕು ದೇವ, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ. ಸರಿ, ನೀನಂತೂ ಯುದ್ಧ ವಿರೋಧಿ. ಬಾವಾ ವಾಯುನಂದನ, ವಾಸುದೇವ, ಅಣ್ಣನ ಆಬೇಕೆಂದೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಅಣ್ಣನ ಆಬೇಕೆಂದೆ, ನಿನ್ನ ಇಷ್ಟದಂತೆ ಸಂಧಿಯನ್ನು ಮಾಡಿಕೊಂಡು ಬನ್ನಿ. ವಾ, ಏನಿದು? ಶತಾಗ್ರಸಿಂಹ ಬಲ ಸಮರ್ಥನಾದ ಈ ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳೇ. ಹೌದು, ಏನು ವಿನಯ, ಏನು ಶಾಂತಿ ಭಾವನೆ? ವಿಷ್ಣು ನೀನು ನಿಜ ಭೀಮಸೇನನು ಮಾಯಾವಿ ಬಾವಾ ವಾಯುನಂದನ, ಒಂದು ಪುರಸಭೆಯಲ್ಲಿ ಮಾರ್ತಾಂಡಿ ಪಾಂಚಾಲಿಯ ಪರಾಮವಚನ
ಸಂಗ್ರಮಿಸಿಕೊಂಡೆಂದು ಹೆಸರು ಪಡೆದ ನನಗೆ ರೋಷವಿಲ್ಲವೆಂದು ನಿನ್ನ ಅಭಿಪ್ರಾಯ? ಅಭಿಪ್ರಾಯವೇ ಯಥಾರ್ಥವೇ. ಹಣ್ಣುಪುರ ಸಮೂಹವನ್ನು ನೀನೊಬ್ಬರೇ ನಾಶ ಮಾಡುವುದಾಗಿ ಹೇಳಿದೆ. ಹೌದು. ಹೌವ, ಈಗ ತಾನೇ ಹೇಳಲಿಲ್ಲವೇ ಈಗ ಮಾತ್ರ ಸಂಧಿಗೆ ಸಮ್ಮತಿಸಿದನೆಂದು. ಎಲ್ಲ ಕೃಷ್ಣ ಅಸಧರ್ಮ ಪ್ರಲಾಪಿ ಮಧುಸೂದನ, ನಾನು ಅಣ್ಣನ ಮಾತಿಗೆ ಪ್ರತಿಯುತ್ತರ ಆಡೋದಕ್ಕೆ ಇಚ್ಛೆ ಇಲ್ಲದೆ ಹೀಗೆ ಹೇಳಿದ್ರು. ಅಷ್ಟು